ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೈಸೂರು ಸಿಟಿಯಿಂದ ಇಲ್ಲಿಗೆ ಬರೋಕ್ಕೆ ಒಂದು 30 ಕಿಲೋಮೀಟರ್ ಆಗಬಹುದು, ಅಂದರೆ 40 to 50 ಮಿನಿಟ್ಸ್ ಆಗುತ್ತೆ. ಹೋಗೋ ದಾರಿಲಿ ನಿಮಗೆ KRS ಡ್ಯಾಮ್ ಕಾಣಿಸುತ್ತೆ, ಹಾಗೆ ಕಾವೇರಿ ನದಿ ಕೂಡ ಕಾಣಿಸುತ್ತೆ. ಈ ವ್ಯೂನು ಕೂಡ ನೀವು ಎಂಜಾಯ್ ಮಾಡ್ತಾ ಹೋಗ್ಬೋದು. ನೀವು ಹೋಗೋ ದಾರಿಲಿ ಈ ಥರ ಡೈರೆಕ್ಷನ್ ಕೂಡ ಕಾಣಿಸುತ್ತೆ, ನೋಡ್ಕೊಂಡು ಹೋಗ್ಬೋದು. ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಒಂದು ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಇದೆ. ಅಲ್ಲಿ ಬಸ್, ಕಾರ್, ಬೈಕ್ ಎಲ್ಲ ಥರ ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕೆ ಅವಕಾಶ ಇದೆ. ಯಾವುದೇ ರೀತಿ ಟಿಕೆಟ್ ಅಥವಾ ಚಾರ್ಜ್ ಮಾಡೋದಿಲ್ಲ ಪಾರ್ಕಿಂಗ್ಗೋಸ್ಕರ. ಇಲ್ಲಿ ಸ್ಲಿಪ್ಪರ್ ಬಿಡೋಕೆ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಇದೆ. ಇಲ್ಲಿ ಎಲ್ಲ ಥರ ಸೂಚನೆಗಳನ್ನು ಹಾಕಿದ್ದಾರೆ, ಅದನ್ನು ಒಂದ್ಸಲ ಓದ್ಕೊಳ್ಳಿ. ಈ ದೇವಸ್ಥಾನ ಬೆಳಿಗ್ಗೆ 9ರಿಂದ ಸಂಜೆ 6:30ವರೆಗೂ ಓಪನ್ ಇರುತ್ತೆ. ಪ್ರತಿದಿನ ಓಪನ್ ಇರುತ್ತೆ ಮತ್ತು ಯಾವುದೇ ರೀತಿ ಪೂಜೆಗಳು ಈ ದೇವಸ್ಥಾನದಲ್ಲಿ ನಡೆಯೋದಿಲ್ಲ. ಶ್ರೀಕೃಷ್ಣನಿಗೋಸ್ಕರ ಹೊಯ್ಸಳರು 12ನೇ ಶತಮಾನದಲ್ಲೇ ಈ ದೇವಸ್ಥಾನ ಸ್ಥಾಪಿಸ್ತಾರೆ. 70 ವರ್ಷಗಳ ಕಾಲ ಈ ದೇವಸ್ಥಾನ ನೀರಲ್ಲೇ ಮುಳುಗಿರುತ್ತೆ. KRS ಡ್ಯಾಮ್ ಕಟ್ಸಿದ ನಂತರ ಆ ಫೋಟೋಸ್ನ ಇಲ್ಲಿ ಹಾಕಿದ್ದೀನಿ, ನೀವು ನೋಡಬಹುದು. ಇವಾಗ ಈ ದೇವಸ್ಥಾನ ಈ ತರ ಕಾಣಿಸುತ್ತೆ. ಈ ಜಾಗ ಇವಾಗ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ನಲ್ಲಿದೆ, ತುಂಬಾ ಜನ ಬರ್ತಿದ್ದಾರೆ. ನೀವೇನಾದ್ರೂ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಖಂಡಿತವಾಗಿಯೂ ಹೋಗಿ. ಇಟ್ ಇಸ್ ವರ್ತ್ ಅ ವಿಸಿಟ್. ಹಾಗೆ ಸನ್ಸೆಟ್ ಅಂತೂ ಮಿಸ್ ಮಾಡಲೇಬೇಡಿ. ದೇವಸ್ಥಾನ ಸುತ್ತ KRS ಬ್ಯಾಕ್ ವಾಟರ್ ಕಾಣಿಸುತ್ತೆ. ಅಲ್ಲೇ ನೀವು ಕೂತ್ಕೊಂಡು ಆ ವ್ಯೂನ ಎಂಜಾಯ್ ಮಾಡ್ಬೋದು. ಹಾಗೆ ಫೋಟೋಶೂಟ್ಗಂತೂ ಒಳ್ಳೆ ಸ್ಪಾಟ್. ಓಕೆ ಗಾಯ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರೋ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.